ಮೂರು ಬಜೆಟ್ ಸೇರಿ 40,000 ಕೋಟಿ SC ST ಹಣಗಳನ್ನ ಬೇರೆ ಡೈವರ್ಟ್ ಮಾಡಿದ್ದಾರೆ ಸರ್. 7D ತೆಗೆದವರು ಯಾರು? ಡೀಮ್ಡ್ ಎಕ್ಸ್ಪೆಂಡಿಚರ್ ಧನ್ಯವಾದಗಳು. ತಂದವರು ಯಾರು? ನೀವೇ ತರಲಿಲ್ಲ. ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ SCP DSP ಆಕ್ಟ್ ಅನ್ನ ಮಾಡೋಣ, ಮಾಡ್ತೀರಾ? ನೀವು ಮಾಡಿ, ಮೂವ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಎಲ್ಲ ನಿಮ್ಗೆ you have no right to ask all these questions. You will lost your morality. ಈ ವರ್ಷ ಬಜೆಟ್ ಇರ್ತಕ್ಕಂಥದ್ದು 48,20,000 ಕೋಟಿ. 48,20,000 ಕೋಟಿ. SCPಗೆ ಇಟ್ಟಿರ್ತಕ್ಕಂಥ ಹಣ 1,38,362. ಅದು ಎಷ್ಟು ಪರ್ಸೆಂಟೇಜ್ ಆಗುತ್ತಪ್ಪ ಅಂತಂದ್ರೆ 2.87. ನಮ್ದು 7.46, ಇದು 2.87. ಅದೇಪ್ಪ SCPಗೆ ಹೇಳ್ತಾ ಇರೋದು ನಾನು, ಇದು STPಗೆ ಹೇಳ್ತಾ ಇಲ್ಲ. SCP ಮಾತ್ರ ಹೇಳ್ತಾ ಇದ್ದೀನಿ. ಜಾಸ್ತಿನ ಕಡಿಮೆನಾ? ಗುಜರಾತ್ ಮಾಡೆಲ್ ಅಂತ ಪ್ರಚಾರ ನಡೀತದೆ. ಕಡಿಮೆನಾ ಏನೋ ಇದು? ಆಮೇಲೆ ನೀವು ಕೂಡ ಈ ಆಕ್ಟ್ ಆದ್ಮೇಲೆ 4 ವರ್ಷ ಅಧಿಕಾರದಲ್ಲಿದ್ರಿ. ವೈ ಯು ನಾಟ್ ಡ್ರಾಪ್ಡ್ ದಿ 7D ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು 7D ನಲ್ಲಿ. ವೈ ಯು ನಾಟ್ ಡ್ರಾಪ್ಡ್? ಅಲ್ಲ, ನಾನು ಇದ್ರಪ್ಪ, ನೀವಿದ್ರಲ್ಲ. ನೀವ್ ಎಲ್ಲಿ ತೆಗೆದಿದ್ರಿ? 4 ವರ್ಷ ತೆಗಿಲಿಲ್ಲ, 4 years ತೆಗಿಲಿಲ್ಲ. ಯಾಕಂದ್ರೆ ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ, ಅದು ಹಂಗೆ ಬಂದಿತ್ತು. ಅದರಿಂದ ನಾವು ತೆಗಿತೀವಿ ಅಂದ್ರೆ ಅಷ್ಟೊತ್ತು ನಾವು ಹೋದ್ವಿ, ತಾವು ಬಂದು ತೆಗೆದಿದ್ದೀರಿ ಕೇಂದ್ರದಲ್ಲಿ. ಹಾಗಾದ್ರೆ ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್. ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ SCP DSP ಆಕ್ಟ್ ಅನ್ನ ಮಾಡೋಣ, ಮಾಡ್ತೀರಾ? ನೀವು ಮಾಡಿ, ಮೂವ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಮಾಡಿ, ನೀವು ಮೂವ್ ಮಾಡಿ, ಸಪೋರ್ಟ್ ಮಾಡ್ತೀವಿ. ಆಯ್ತು, ನಾವು ಮಾಡ್ಲಿಲ್ಲ, ಅಡ್ಮಿಟೆಡ್, ನಾವು ಮಾಡಿಲ್ಲ. ನಾವೇ ಕಾನೂನು ತಂದವರು. ನೀವು 2008ರಿಂದ 13ರಿಂದ ಇದ್ರಲ್ಲ, ನೀವು ಏನೋ ತಂದ್ರ ಆಕ್ಟ್ ತಗೊಂಡ್ಬಂದಿದ್ರಾ? ನೀವು ಆಕ್ಟ್ ತಗೊಂಡ್ಬಂದಿದ್ರಾ? 2008ರಿಂದ 13ವರೆಗೆ ಇದ್ರು. They have not brought this type of act. ಸಭಾಪತಿಗಳೇ, ಬಂದ ಮೇಲೂ ಡೈವರ್ಟ್ ಆಗ್ತದಲ್ಲ. ಸಭಾಪತಿಗಳೇ, ನಾವು 7D ವಿರೋಧ ಮಾಡಿದ್ರು, ದಲಿತ ಸಂಘಟನೆಗಳು ವಿರೋಧ ಮಾಡಿದ್ರು. ಕೂತ್ಕೊಳ್ಳಪ್ಪ. ಸಭಾಪತಿಗಳೇ, ಒಂದೇ ಇಲ್ಲಪ್ಪ, ನಾನು ಅಲ್ಲ, ಮುಖ್ಯಮಂತ್ರಿಗಳು ಬಹಳ ಒಳ್ಳೆ ಮುಖ್ಯಮಂತ್ರಿಗಳು ಬಹಳ ಒಳ್ಳೆ ವಿಚಾರವನ್ನ ಎದ್ದಿರೋದು. ಅಲ್ಲ, ಬಹಳ ಒಳ್ಳೆ ವಿಚಾರ ಹೇಳ್ತಾ ಇದ್ದಾರೆ. ಒಳ್ಳೆ ವಿಚಾರ. ಅಲ್ಲ, ಮುಖ್ಯಮಂತ್ರಿಗಳೇ, ನೀವು 3 ಬಜೆಟ್ ಸೇರಿ ಮುಖ್ಯಮಂತ್ರಿಗಳೇ, ಅಲ್ಲಲ್ಲ, 3 ಬಜೆಟ್ ಸೇರಿ ಇವರು ಚೆನ್ನಾಗಿದೆ ರೀ. ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಮುಖ್ಯಮಂತ್ರಿಗಳು ಸರ್ ಬಹಳ ಒಳ್ಳೆ ವಿಚಾರವನ್ನು ಹೇಳಿದ್ದಾರೆ. ಅಲ್ಲ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಸರ್ ಒಂದಲ್ಲ ಸರ್, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ SC ST ಗಳಿಗೆ ಜಾಸ್ತಿ ಪರ್ಸೆಂಟೇಜ್ ಹಣವನ್ನ ತೆಗೆದಿಟ್ಟಿದ್ದಾರೆ ಸರ್. ಆದ್ರೆ ಒಂದೇನಂದ್ರೆ 3 ಬಜೆಟ್ ಸೇರಿ 40,000 ಕೋಟಿ SC ST ಹಣಗಳನ್ನ ಬೇರೆ ಡೈವರ್ಟ್ ಮಾಡಿದ್ದಾರೆ ಸರ್. 40,000 ಕೋಟಿ ಹಣ ಅದೇನು ಬಹಳ? ಅದಕ್ಕೆ ಉತ್ತರ ಕೊಡ್ತಾರೆ ಸಭಾಪತಿಗಳೇ. ಕುಂದಿರ್ಸ್ಬೇಕು ನೀವು ಇದಕ್ಕೆ. ಉತ್ತರ ಕೊಡ್ತಾರೆ. ಯಾಕೆ ನೀವು ಮಾತಾಡ್ತೀರಿ? ಅಲ್ಲ, ಜನಕ್ಕೆ ತೋರಿಸೋದಕ್ಕೋಸ್ಕರ ಸಪರೇಟ್ ಆಗಿ ತೆಗೆದಿಡೋದ? ಅಲ್ಲ, ಕೂರ್ತೀನಿ ಸರ್. ಅಲ್ಲ, ಜನಕ್ಕೆ ತೋರಿಸೋದಕ್ಕೆ ಮಾತ್ರ ಕೈ ಬಿಡೋದು. ಕುತ್ಕೋಬೇಕು. ಏನು ಸ್ವಲ್ಪ ಬೇಡ ನಿಮ್ಗೆ, ಕೊಡಪ್ಪ, ಬೇಡ.
ಮಾನ್ಯ ಅಧ್ಯಕ್ಷರೇ, ಡಿಸ್ಟರ್ಬ್ ಮಾಡಿ ಮುಗಿಲಿ. ನಾವು 13 ಆದ್ಮೇಲೆ 4 ವರ್ಷ ಅಧಿಕಾರದಲ್ಲಿದ್ದು, ಇವರು 4 ವರ್ಷ ಇದ್ರಿ ಅಧಿಕಾರ. ಅದಾದ್ಮೇಲೆ 7D ತೆಗಿಬೇಕು ಅಂತ ಚರ್ಚೆ ಆದ್ಮೇಲೆ ನೀವು 4 ವರ್ಷ ಇದ್ರಿ, ಮಾಡ್ಲಿಲ್ಲ. ಇವ್ರ ಕಾಲದಲ್ಲಿ ನಾನು ಓದ್ಬಿಡ್ತೀನಿ ನೋಡಿ, 2019-20 7D ಉಪಯೋಗಿಸ್ಕೊಂಡು ನೀವು ದುರುಪಯೋಗ ಮಾಡದ್ದು 1919-20 1400 ಕೋಟಿ, 2021 2008 ಕೋಟಿ, 21-22 2013 ಕೋಟಿ, 22-23 2412 ಕೋಟಿ. 7D ತೆಗೆಯಕ್ಕೂ ಮುಂಚಿತವಾಗಿ ನೀವು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು. ಆಗ ನೀವು ಅಲ್ಲಿ ಇದ್ರಲ್ಲ, ಅಲ್ಲ ನೀವು ಇದ್ರಲ್ಲ ಏನ್ರಿ? ಏನಾಯ್ತು 7C ತಳಗಡೆ ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈಗ ತೆಗೆದಿದ್ದೀರಲ್ಲ 40,000 ಕೋಟಿ ತೆಗೆದಿದ್ದೀರಲ್ಲ. ಆಯ್ತು ಕೂತ್ಕೊಳ್ರಿ ನೀವೆಲ್ಲ ನಿಮ್ಗೆ you have no right to ask all these questions. You have lost your morality. ನಾಲೋ ಮಾಡಂಗಿಲ್ಲ. ಸಭಾಪತಿಗಳೇ, ನೀವು ದಯವಿಟ್ಟು ಆಚೆ ಕಳಿಸಿ ಅವ್ರನ್ನ. ರವಿಕುಮಾರ್ ಮಾನ್ಯ ಸಭಾಪತಿ ಈಗ ಪದೇ ಪದೇ ಡಿಸ್ಟರ್ಬ್ ಮಾಡಿ ಸರಿಯಲ್ಲ ಇದು. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತೀನಿ ಹೇಳ್ಬೇಕಂದ್ರೆ ಪದೇ ಪದೇ ಎದ್ದು ನಿಂತ್ಕೊಳ್ಳೋದು. ನೀವು ಆಕ್ಷನ್ ತಗೋಬೇಕು ಸಭಾಪತಿಗಳೇ. ಅವ್ರು ಕೇಳಿದ ವಿಷಯಕ್ಕಷ್ಟೇ ಅಲ್ಲ ಬ್ಯಾಡ, ಯಾಕೆ ಎಕ್ಸೈಟ್ ಆಗೋದಾಗ್ಲಿ ಈ ರೀತಿ ಮಾತಾಡೋದು. ಏನ್ ಮಾತಾಡಿದ್ರೆ ನಿಮ್ಗೆ ನೈತಿಕತೆ ಇಲ್ಲ, ನಿಮ್ಗೆ ನೈತಿಕತೆ ಇಲ್ಲ, ನಿಮ್ಗೆ ಕೇಳಲಿಕ್ಕೆ ಹಕ್ಕಿಲ್ಲ. ಐ ವಿಲ್ ರಿಪೀಟ್, ಕನ್ನಡದಲ್ಲಿ ಹೇಳ್ತೀನಿ. ನೀವು 14% ಇಟ್ರು ಅದಷ್ಟೇ, ನಮಗ್ ತಲುಪಿದ್ದೆಷ್ಟು, ಇಟ್ಟಿದ್ದೆಷ್ಟು ಪ್ರಶ್ನೆ ಬೇಡ, ಕೊಟ್ಟಿದ್ದೆಷ್ಟು. ಈಗ ಒಂದ್ ಕೆಲಸ ಮಾಡಪ್ಪ, ನಾರಾಯಣ ಸ್ವಾಮಿ ಒಂದ್ ಕೆಲಸ ಮೂವ್ ಮಾಡ್ರಿ, ರೆಸಲ್ಯೂಷನ್ ಮೂವ್ ಮಾಡಿ. ಕೇಂದ್ರ ಸರ್ಕಾರದಲ್ಲಿ ಈ SCP TSP ಆಕ್ಟ್ ಅನ್ನ ತರಬೇಕು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಕ್ಟ್ ಅನ್ನ ತರಬೇಕು ಮಾಡಿ. ಅದು ಮಾಡೋದು ಬೇರೆ, ನಾವು ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ. ಧೈರ್ಯ ಮೂವ್ ಮಾಡಿ, ನಿಮ್ ಕೈಲಿ ಧೈರ್ಯ ಮೂವ್ ಮಾಡಿ. ರೆಸಲ್ಯೂಷನ್ ಮಾಡಿ. ನಮ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ನಮಗೆ ಪರಿಶಿಷ್ಟ ಜಾತಿ ಶಕ್ತಿ ಚಾಲೆಂಜ್ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಸ್ಕೀಮ್ಗಳು SC ST ಗ್ಯಾರಂಟಿ ಸ್ಕೀಮ್ ಇದೆಯಾ ಇಲ್ವಾ? ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ಯಾ ಇಲ್ವಾ? ಗ್ಯಾರಂಟಿಗಳು 7D ಯಾರು ತೆಗೆದ್ರು? 7D ತೆಗೆದವ್ರು ಯಾರು? ತೆಗೆದಿದ್ದು ಧನ್ಯವಾದಗಳು. ತಂದವ್ರು ಯಾರು? ನೀವೇ ತೆಗೆದಿರೋ. ನೀವ್ಯಾಕೆ ತರಲಿಲ್ಲ? ಬಿಜೆಪಿ ಸರ್ಕಾರದಲ್ಲಿ ತಕ್ಕಂತ ಯಾವ ರಾಜ್ಯದಲ್ಲಿ ಇದೆಯಾ? ಕೇಂದ್ರ ಸರ್ಕಾರದಲ್ಲಿ ಇದೆಯಾ? ಅದನ್ನ ಹೇಳಿ. ಈಗ ತರಲಿಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಗ್ಯಾರಂಟಿ ಯಾಕೆ ಹೊಸ ಹಣ ಕೊಡ್ತಾ ಇಲ್ಲ? ನಾವೇನ್ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಈಗ ನೋಡ್ರಿ, ನಾನು ಅದನ್ನ ತಮ್ಗೆ ಹೇಳಿದ್ದೀನಿ, ಮುಳ್ಳಿನಿಂದಲೇ ಮುಳ್ಳನ್ನು ತೆಗಿಬೇಕು, ತೆಗಿತೀವಿ. ಮುಳ್ಳಿಂದ ಮುಳ್ಳನ್ನು ತೆಗಿಬೇಕು, ತೆಗಿತೀವಿ. ಗೊತ್ತಾಯ್ತಾ? ಅದಿರ್ಲಿ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಹಳೆ ಗಾದೆ, ಹಳೆ ಗಾದೆ ಅದು. ಮುಳ್ಳಿಂದ ಮುಳ್ಳು ತೆಗೆಯೋದು ಹಳೆ ಗಾದೆ. ನಾರಾಯಣ ಸ್ವಾಮಿ ಅವರು ಒಳ್ಳೆ ವಿಚಾರ ಹೇಳಿದ್ರೆ, ಮುಳ್ಳಿನಿಂದ ಮುಳ್ಳೆ ತೆಗೆಯೋದಾದ್ರೆ ಕೇಂದ್ರದಲ್ಲಿ SCP TSP ಕಾಯ್ದೆ ತೆಗೀರಿ. ನಮ್ಮ ಹಣ ಮುಳ್ಳಿಂದ ಮುಳ್ಳಿನ ನಮ್ಮ ಹಣ ನಮಗೆ ಕೊಟ್ರೆ ಗ್ಯಾರಂಟಿ. ದ್ವೇಷಕ್ಕೆ ದ್ವೇಷ ಇದ್ದಾಗ ಇದು, ದ್ವೇಷಕ್ಕೆ ದ್ವೇಷ, ಹಿಂಸೆಗೆ ಹಿಂಸೆ. ಇಲ್ಲ, ನೀವು ಮುಳ್ಳು ಕೊಡ್ತಾ ಇದ್ದೀರಾ. ಯಾಕಂದ್ರೆ ನಿಮ್ಮ ಅರ್ಥದಲ್ಲಿ ನೀವು ಮುಳ್ಳು ಕೊಡ್ತಾ ಇದ್ದೀರಾ, ನಾವು ಮುಳ್ಳು ಕೊಡ್ತಾ ಇಲ್ಲ. ನಾವು ಜನರಿಗೆ ಒಳ್ಳೇದು ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.